ಗ್ರಾಮದ ನಂತರ ನಾಡುನಾಡಿಗೆ ಸ್ವಾಗತ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದ ಬೀಜಿಹಳ್ಳಿ ದೊಡ್ಡಿಯಲ್ಲಿ ನಿನ್ನೆ ಒಂದೇ ಕುಟುಂಬದ 5 ನೇಣು ಬಿಗಿದುಕೊಂಡಿದ್ರು. ಆದರೆ ಇದು ಕೊಲೆಯೋ ಆತ್ಮಹತ್ಯೆಯೋ ಎಂಬ ಶಂಕೆ ವ್ಯಕ್ತವಾಗಿತ್ತು. ಈಗ ನೇಣಿಗೆ ಶರಣಾಗಿದ್ದ ಶೋಯಬ್ ಪಾಷಾ ಎಂಬುವರ ಜೇಬಿನಲ್ಲಿ 2 ಡೆತ್ ನೋಟ್ಗಳು ಪತ್ತೆಯಾಗಿವೆ. ಜಮೀನಿನಲ್ಲಿ ಬೆಳೆದ ಬೆಳೆ ಕೈಕೊಟ್ಟ ಕಾರಣ 1,60,000 ಸಾಲ ತೀರಿಸಲು ಆಗ್ತಿಲ್ಲ. ಇದಕ್ಕೆ ನಾವು ಸಾಮೂಹಿಕವಾಗಿ ಆತ್ಮಹತ್ಯೆಗೆ ಶರಣಾಗ್ತಿದ್ದೇವೆ ಎಂದು ಬರೆದಿಟ್ಟಿದ್ದಾರೆ. ಶವ ತನಿಖೆ ನಡೆಯುವ ಸಮಯದಲ್ಲಿ ಶೋಯಬ್ ಎನ್ನುವ ಮೃತನ ಜೇಬಿನಲ್ಲಿ 2 ಚೀಟಿ ಸಿಕ್ಕಿತು. ಒಂದರಲ್ಲಿ ಅದು ಅಡ್ರೆಸ್ಟು ಕೊಳ್ಳೇಗಾಲ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಅಂತಲೇ ಇತ್ತು ಅಡ್ರೆಸ್ಸು. ಅದರಲ್ಲಿ ನಾವು ಏನಕ್ಕೋಸ್ಕರ ನಾವು ಸೂಯಿಸೈಡ್ ಮಾಡ್ಕೊತಾ ಇದ್ದೀವಿ ಅಂತೇಳಿ ರೀಸನ್ಸ್ ಬರ್ತಿದ್ರು. ಅಲ್ಲಿ ನಾವು ಇಲ್ಲಿ 26 ತಿಂಗಳಾಯ್ತು ಈ ಊರಿಗೆ. ಸಾಲ ಮಾಡಿ ಬೆಳೆ ಹಾಕಿದ್ವಿ, ಬೆಳೆ ಕೈ ದಕ್ಕಲಿಲ್ಲ, ಎಲ್ಲ ಬೆಳೆ ನಷ್ಟ ಆಯಿತು. ನಷ್ಟ ತಡೆಯಲಾರದೆ ಸ್ವಂತ ಇಚ್ಛೆಯಿಂದ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇವೆ ಅಂತೇಳಿ. ಸಾಮಾನ್ಯವಾಗಿ ಅತಿಥಿಗಳು ಮನೆ ಮುಂಬಾಗಿಲಿಂದ ಬರ್ತಾರೆ. ಈ ಅಪರೂಪದ ಅತಿಥಿಗೆ ಮನೆ ಬಾಗಿಲಿನಿಂದ ಬರಲು ಅದೇನಾಯ್ತು ಏನೋ ಕಿಟಕಿಯಿಂದ ಒಳನುಗ್ಗಲು ಯತ್ನಿಸಿದ. ಇದು ಆತನ ಪ್ರಾಣಕ್ಕೆ ಪ್ರಾಣ ಸಂಚಕಾರ ತಂದಿತ್ತು. ಕೊನೆಗೂ ಬದುಕುಳಿದ ಯಾರಿ ಅಪರೂಪದ ಅತಿಥಿ ಅಂತೀರಾ? ಹಾಗಿದ್ರೆ ವರದಿ ನೋಡಿ. ಅಯ್ಯೋ ಪಾಪ, ಹೇಗೆ ಸಿಕ್ಕಿ ಹಾಕಿಕೊಂಡಿದೆ. ಅದು ಬರೋಬ್ಬರಿ 1 ಗಂಟೆ ಕಾಲ. ಕಿಟಕಿ ಸರಳಿನ ನಡುವೆ ತಲೆ ಸಿಕ್ಕಿಸಿಕೊಂಡು ಪಟ್ಟ ಪಾಡು ಅಷ್ಟಿಷ್ಟಲ್ಲ. ಹೊಟ್ಟೆ ಹಸಿದಿದ್ದ ಮಂಗ ಕಿಟಕಿ ಬಳಿ ಇಟ್ಟಿದ್ದ ತಿಂಡಿ ತಿನ್ನಲು ಕತ್ತು ಚಾಚಿತು ಅಷ್ಟೇ. ಅರ್ಧ ದೇಹ ಹೊರಗೆ, ಇನ್ನರ್ಧ ದೇಹ ಒಳಗೆ. ಕುತ್ತಿಗೆಯನ್ನ ಹೊರಗೆ ತೆಗೆಯಲಿಕ್ಕೆ ಪಟ್ಟಪಾಡು ಅಷ್ಟಿಷ್ಟಲ್ಲ. ಆಮೇಲೆ ಮನೆಯವರು ಬಂದು ನೋಡಿದ್ರು. ತಕ್ಷಣ ತಮ್ಮ ಸ್ನೇಹಿತರೊಬ್ಬರ ಸಹಾಯದಿಂದ ಪ್ರಾಣಿ ಪ್ರಿಯ ಮುಬಾರಕ್ ಎಂಬುವರನ್ನ ಕರೆಸಿದ್ರು. ತಕ್ಷಣ ಮುಬಾರಕ್ ಬಟ್ಟೆಯೊಂದನ್ನ ತಂದು ಅದೇಗೋ ಕಷ್ಟಪಟ್ಟು ಮಂಗನನ್ನ ಕಿಟಕಿಯಿಂದ ಒಳಗೆ ಎಳೆದುಕೊಂಡ್ರು. ಆಮೇಲೆ ಮಂಗನನ್ನ ಮನೆಯಿಂದ ಹೊರಗೆ ಬಿಟ್ರು. ತಕ್ಷಣ ಬದುಕಿದೆಯಾ ಬಡಜೀವವೇ ಅಂತ ಅಲ್ಲೇ ಇದ್ದ ತೆಂಗಿನ ಮರವೇರಿತು ಮಂಗ. ಇಷ್ಟೆಲ್ಲ ಸಿನಿಮೀಯ ಘಟನೆ ನಡೆದಿದ್ದು ತುಮಕೂರಿನ ನಾಗಾನಂದ ಎಂಬುವರ ಮನೆಯಲ್ಲಿ. ಬೆಳಗ್ಗೆ ಹೋಗುತ್ತೆ, ಸಾಯಂಕಾಲ ಬರುತ್ತೆ. ತೊಂದರೆ ಅಂತೂ ನಮ್ಗೆ ಯಾವತ್ತೂ ನಮ್ಮ ಮನೆ ಒಳಗೆ ಕೆಳಗಡೆ ಕೆಲವು ಸರಿ ಬಂದೇ ಬರುತ್ತೆ. ನಾವು ಕೊಡ್ತೀವಿ, ಏನಾದರೂ ತಿನ್ನಲಿಕ್ಕೆ ಹೋಗುತ್ತೆ. ಇವತ್ತು ಅನಿವಾರ್ಯವಾಗಿ ಬಂದ್ಬಿಟ್ಟು ಏನೋ ಒಳಗಡೆಗೆ ಏನೋ ಇದೆ ಅಂತೇಳಿ ತಿನ್ಲಿಕ್ಕೆ ಬಂದ್ಬಿಟ್ಟು ಕತ್ಸಿಗೆ ಹಾಕ್ಕೊಂಡು ಆ ರೀತಿ ಸಮಸ್ಯೆ ಅನುಭವಿಸಿದೆ. ಕಿಟಕಿಯಲ್ಲಿ ಸಿಲುಕಿ ನಿತ್ರಾಣಗೊಂಡಿದ್ದ ಮಂಗನಿಗೆ ನಾಗಾನಂದರ ಪತ್ನಿ ಲಲಿತಾ ತಿನ್ನಲು ಕೊಂಚ ಆಹಾರ ನೀಡಿದ್ದಾರೆ. ಇದರಿಂದ ಮಂಗ ಕೊಂಚ ಸುಧಾರಿಸಿಕೊಂಡಿತ್ತು. ಇತ್ತೀಚೆಗೆ ತುಮಕೂರಿನಲ್ಲಿ ಮಂಗಗಳ ಹಾವಳಿ ಮಿತಿ ಮೀರಿದೆ. ಆದರೆ ಈ ಬಗ್ಗೆ ಪಾಲಿಕೆ ಮಾತ್ರ ತಲೆ ಕೆಡಿಸಿಕೊಳ್ತಿಲ್ಲ. ಈ ಬಗ್ಗೆ ಎಚ್ಚೆತ್ತರೆ ಇವತ್ತು ಆದಂತಹ ದುರಂತಗಳಿಂದ ಮಂಗಗಳನ್ನ ಬದುಕಿಸಬಹುದು. ಟಿ ಯೋಗಿ, ಸುವರ್ಣ ನ್ಯೂಸ್, ತುಮಕೂರು.